ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಈ ದಿನ ನಿಮಗೆ ಏನು ನೋಡಿಸ್ತಿದ್ದೀನಿ ಅಂದರೆ ಕ್ಯಾರೆಟ್ ಚಪಾತಿ. ಇದು ಸೋರೆಕಾಯಿ ಬೇಳೆ ಸಾಂಬಾರು, ಮೊಟ್ಟೆ ಇದ್ಕಿನ ಬೇಳೆ ಸಾಂಬಾರು ಜೊತೆ ಸೂಪರಾಗಿತ್ತು. ನಾವು ತಿಂದು ಹೇಳ್ತಿರೋದು. ನೀವು ಬೇರೆ ಸಾಂಬಾರು ಜೊತೆನೂ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆಯೇ ನಾನು ಏನು ಮಾಡಿದ್ದೀನಿ ಅಂದರೆ ಗೋಧಿ ಒಂದು ಕಪ್ ಹಾಕಿದ್ದೀನಿ, 1 ಕಪ್ ಮೈದಾ ಹಾಕ್ಕೊಂಡಿದ್ದೀನಿ, 2 ಹಸಿಮೆಣಸಿನ್ಕಾಯಿ, ಒಂದು 5 ಬೆಳ್ಳುಳ್ಳಿ ಬಿಡಿಸಾಕಿದ್ದೀನಿ. ನಾವು ಕ್ಯಾರೆಟ್ನ ಚೆನ್ನಾಗಿ ತೊಳ್ಕೊಂಡು ಈ ಥರ ಕಟ್ ಮಾಡಿ ಹಾಕ್ಕೋಬೇಕು. ಸ್ವಲ್ಪ 1 ಸ್ಪೂನ್ ನಾನು ಜೀರಿಗೆ ಹಾಕಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ, ಕರಿಬೇವು ಸೊಪ್ಪು ಹಾಕ್ಕೊಂಡು ಈ ಥರ ನಾವು ಗ್ರೈಂಡ್ ಮಾಡ್ಕೋಬೇಕು. ಅದಾದಮೇಲೆ ಸ್ವಲ್ಪ ನಾವು ಗ್ರೈಂಡ್ ಮಾಡ್ಕೊಂಡ್ಮೇಲೆ ಅದು ತುಂಬ ನುಣ್ಣಗಾಗಿರಲ್ಲ, ಮತ್ತು ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ನಾವಿವಾಗ ಗೋಧಿ ಮೈದಾ ಹಾಕ್ಕೊಂಡಿದ್ದೀರಲ್ಲ, ಅದ್ರ ಜೊತೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿರ್ತೀವಿ ಫಸ್ಟಲ್ಲೇ. ಇವಾಗ ನಾವೀಗ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಕೈಯಲ್ಲಿ ಚೆನ್ನಾಗಿ ಇಸ್ಕೋಬೇಕು. ಅದಾದಮೇಲೆ ನಿಮ್ಮ ಹತ್ರ ತುಪ್ಪ ಇದ್ದರೆ ತುಪ್ಪ ಹಾಕಿ, ಇಲ್ಲಾಂದರೆ ಎಣ್ಣೆ ಇದ್ದರೆ ಎಣ್ಣೆ ಹಾಕಿ 1 ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಇಸ್ಕೋಬೇಕು. ಇವಾಗ ನಿಮಗೆ ನೀರು ಅದು ಸ್ವಲ್ಪ ಗಟ್ಟಿಯಾಗಿದೆ, ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಈ ಥರ ಕೈಯಲ್ಲಿ ಇಸ್ಕ್ರಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ತುಂಬ ಸಾಫ್ಟಾಗಿ ಬರುತ್ತೆ ಚಪಾತಿ. ನೋಡಿ, ಫೈನಲಾಗಿ ಈ ಥರ ರೌಂಡ್ ಶೇಪ್ ಮಾಡಿ, ಅದಾದಮೇಲೆ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಸಾಫ್ಟಾಗಿ ಬರುತ್ತೆ ಅಂದ್ಬಿಟ್ಟು ಇವಾಗ ನಾವು ನೋಡಿ ಈ ಥರ ಕೈಯಲ್ಲಿ ಈ ಥರ ಅದನ್ನು ಹೊಡೀರಿ ಚಪಾತಿನ. ಅದಾದಮೇಲೆ ನಾವು ಈ ಥರ ಪ್ಲೇಟ್ನ ಮುಚ್ಚಿಡಬೇಕು. ಒಂದು 3 ಅವರ್ಸ್ ಆದಮೇಲೆ ಈ ಥರ ಕ್ಯಾರೆಟ್ ಚಪಾತಿ ಮಾಡಿದ್ರೆ ಸಾಫ್ಟಾಗಿರುತ್ತೆ. ನೋಡಿ, ಕೈಯಲ್ಲಿ ಮುಟ್ಟಿದ್ರೆ ಸಾಫ್ಟಾಗಿದೆ. ಇವಾಗ ನಾವು 4 ಚಪಾತಿ ಮಾಡ್ತೀರಿ, ಇವಾಗ ಸಾಕು ಅಂತ ಅದಕ್ಕೆ ಇವಾಗ 4 ರೌಂಡ್ ಮಾಡ್ಕೊತಿದ್ದೀರಿ. ನಿಮಗೆ ಎಷ್ಟು ಸೈಜಲ್ಲಿ ಬೇಕೋ ಅಷ್ಟು ಸೈಜಲ್ಲಿ ರೌಂಡ್ ಮಾಡ್ಕೊಳ್ಳಿ. ಸ್ಮಾಲ್ ಸೈಜ್ ಆರ್ ಬಿಗ್ ಸೈಜು ಆ ಥರ ಮಾಡಿಕೊಂಡು ಈ ಥರ ಪ್ರೆಸ್ ಮಾಡಿ ಸ್ವಲ್ಪ ಮೈದಾ ಹಾಕ್ಕೊಂಡು ಈ ಥರ ಉಜ್ಕೊಳ್ಳಿ. ಈ ಥರ ಹಿಂದೆ ಮುಂದೆ ಆ ಥರ ಉಜ್ಕೊಳ್ಳಿ. ಇದಾದಮೇಲೆ ನಾವು ಎಣ್ಣೆ ಹಾಕ್ಕೊತೀರಿ. ಎಣ್ಣೆ ಹಾಕ್ಕೊಂಡು ಇವಾಗ ಫೋಲ್ಡ್ ಮಾಡ್ಕೊತೀರಿ. ಚಪಾತಿ ಫೋಲ್ಡ್ ಮಾಡಿ ಸ್ವಲ್ಪ ಮೈದಾ ಹಾಕ್ಕೊಂಡು ಮತ್ತು ತೀಡ್ತೀರಿ ಚಪಾತಿನ. ತೀಡ್ಕೊಂಡು ಅಷ್ಟೊತ್ತಿಗೆ ನಾವು ಹೆಂಚಿನ ಗ್ಯಾಸ್ ಆನ್ ಮಾಡಿ ಇಕ್ಕಿರ್ತೀರಿ. ಆ ಗ್ಯಾಸ್ ಆನ್ ಮಾಡಿ ಹೀಟಾಗಿದ್ದರೆ ಲಾಸ್ಟಿಗೆ ನಾವು ಉಜ್ಕೊಂಡಿರ್ತೀವಲ್ಲ ಈ ಚಪಾತಿನ, ಹೆಂಚು ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚಪಾತಿನ ಹಾಕ್ಕೋಬೇಕು. ಆ ಚಪಾತಿನ ಹಾಕ್ಮೇಲೆ ಬಬಲ್ಸ್ ಬಂದರೆ ಚಪಾತಿನ ತಿರ್ಸ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮತ್ತೇನು ಬ್ರೌನ್ ಕಲರ್ ಬರೋವರೆಗೂ ನಾವು 2 ಕಡೆ ಚೆನ್ನಾಗಿ ಸುಟ್ಕೋಬೇಕು, ಇಲ್ಲಾಂದರೆ ಹೊಟ್ಟೆ ನೋವು ಬರುತ್ತೆ. ಕ್ಯಾರೆಟ್ ಚಪಾತಿ ಮಾಮೂಲಿಯಾಗೇ ಇರುತ್ತೆ. ಮಾಮೂಲಿ ಚಪಾತಿ ಮಾಡ್ತಿರಲ್ಲ, ಗೋಧಿ ಮೈದಾ ಚಪಾತಿ ಆ ಥರನೇ ಇದೆ. ಕಲರ್ ಮಾತ್ರ ಹೋಳಿಗೆ ಇದ್ದಂಗೆ ಇರುತ್ತೆ ಅಷ್ಟೇ. ಬಟ್ ಚಿಕ್ಕ ಮಕ್ಕಳಷ್ಟು ತುಂಬ ಖುಷಿ ಪಟ್ಕೊಂಡು ತಿಂತಾರೆ. ನೀವು ಈ ಥರ ಮಾಡಿಕೊಳ್ಳಿ, ತಿನ್ನಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ನಿಜ ಹೇಳ್ತೀನಿ, ತುಂಬ ಚೆನ್ನಾಗಿತ್ತು ಚಪಾತಿ. ಟ್ರೈ ಮಾಡಿ ಒನ್ ಟೈಮ್. ಹೀಗೆ ನೋಡಿ, 2 ಕಡೆನೂ ಬ್ರೌನ್ ಕಲರ್ ಬಂತಲ್ವ, ಇಲ್ಲಾಂದರೆ ಹೊಟ್ಟೆ ನೋವು ಬರುತ್ತೆ. ಯಾವತ್ತೇ ಅಷ್ಟು ಯಾವ ಚಪಾತಿ ಮಾಡಿದ್ರೂ ಚೆನ್ನಾಗಿ ನಾವು ಸುಡಬೇಕು. ನೋಡಿ, ಫೈನಲಾಗಿ ಚಪಾತಿ ಮಾಡಿದ್ದೀನಿ. ಇವಾಗ ನಿಮ್ಗೆ ಹೇಳ್ತೀನಲ್ವ ನಾನು, ಮೊಟ್ಟೆ ಆಲೂಗಡ್ಡೆ ಇದ್ಕಿನ ಬೇಳೆ ಹಾಕಿ ಸಾರು, ಆ ಸಾರು ಜೊತೆ ತಿಂತಿದ್ರೆ ವಾವ್ ಅನ್ನಂಗಿತ್ತು. ಹಾಗೆಯೇ ನಾವು ಮನೇಲಿ ಸೋರೆಕಾಯಿ ಬೇಳೆ ಸಾರು ಮಾಡಿದ್ವಿ, ಅದರಲ್ಲೂ ತಿಂದ್ರೂ ಚೆನ್ನಾಗಿತ್ತು. ನೋಡಿ, ಇದು ಮೊಟ್ಟೆ ಬಂದು ನಾನು ಒಡೆದಾಕಿರೋದು, ಅದಕ್ಕೆ ತುಂಬ ಚೆನ್ನಾಗಿತ್ತು. ನೋಡಿ, ಸೋರೆಕಾಯಿ ಹಾಕಿ ಬೇಳೆ ಸಾಂಬಾರು ಅದು ಚೆನ್ನಾಗಿರುತ್ತೆ. ನೀವು ಯಾವ ಕಾಂಬಿನೇಷನ್ ಸಾಂಬಾರಲ್ಲಿ ತಿಂದ್ರೂ ಚೆನ್ನಾಗಿತ್ತು. ಥ್ಯಾಂಕ್ ಯು ಫ್ರೆಂಡ್ಸ್, ಎಲ್ಲರಿಗೂ ನೀವು ಟ್ರೈ ಮಾಡಿ.